ಡೆವಲಪ್ಮೆಂಟ್ ಅದು ಪ್ರಿಪರೇಷನ್ ಮತ್ತೆ ಹಿಸ್ಟ್ರಿ ಪ್ರಿಪರೇಷನ್ ಬಗ್ಗೆ ಹೇಳಿಲ್ಲ ಸರ್. ಹಿಸ್ಟ್ರಿಗೆ NCERT ಸರ್. ನಾನು UPSCಗೆ ಅಂತೇಳಿ ಸ್ವಲ್ಪ ತಮಿಳ್ನಾಡು NCERTs ನೋಡಿದ್ದೆ. ಅದಾದ್ಮೇಲೆ RS ಶರ್ಮಾ ಮತ್ತೆ ಇನ್ನೊಂದು NCERT ಬುಕ್ ಬರುತ್ತೆ ಸರ್, ಅದನ್ನೇ ಮಾಡಿದ್ದೆ. ಮಾಡರ್ನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ ಮತ್ತೆ ಸ್ಪೆಕ್ಟ್ರಮ್ ಬರುತ್ತೆ ಸರ್. ಜಸ್ಟ್ ಅದರಿಂದ ನೋಟ್ಸ್ ಮಾಡ್ಕೊಂಡು ರಿವಿಷನ್ಗೆ 10 ಪೇಜ್ ರಿಡ್ಯೂಸ್ ಮಾಡ್ಕೊಂಡು ಅದನ್ನೇ ರಿವೈಸ್ ಮಾಡ್ಕೊಂಡಿದ್ದೆ. ಅದನ್ನ ಬಿಟ್ಟರೆ ಟೆಸ್ಟ್ ಪೇಪರ್ಸ್ಗಳು ಯಾವ್ದಾದ್ರು ಬೇರೆ ಇನ್ಸ್ಟಿಟ್ಯೂಟ್ ಅವರು ಕಂಡಕ್ಟ್ ಮಾಡುವಂಥ ಟೆಸ್ಟ್ ಪೇಪರ್ಗಳಿಂದ ರೆಗ್ಯುಲರ್ ಕ್ವಶನ್ ಸಾಲ್ವ್ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರಿಪ್ ಇತ್ತು ಸರ್. ಇವನ್ ಮಾಡರ್ನ್ ಹಿಸ್ಟ್ರಿ ಅಥವಾ ಹಿಸ್ಟ್ರಿನಲ್ಲಿ ಅಷ್ಟು ವೇಟೇಜ್ ಇಲ್ಲ ಸರ್. PSI ಪರ್ಟಿಕ್ಯುಲರ್ಲಿ ಸರ್. ಹೆಚ್ಚಾಗಿ ಕ್ವಶನ್ಸ್ಗಳು ಇವಾಗ ಬರ್ತಿಲ್ಲ ಸರ್. ಮೊದಲೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳ್ತಿದ್ರ. ಬಟ್ ಈ ಟೈಮ್ ಇವಾಗ ಮಾಡ್ಬೇಕಾದ್ರೆ ಸ್ವಲ್ಪ ಯಾವ ರೀತಿಯಾದ ಕ್ವಶನ್ಸ್ ಕೇಳ್ತಿದ್ದಾನೆ ಅನ್ನೋ ಒಂದು ಐಡಿಯಾ ಇರಬೇಕು ಸರ್. ಫಾರ್ ಎಕ್ಸಾಂಪಲ್ ಏನೋ ಒಂದು ಈಗ ಪೊಲಿಟಿಕಲ್ ಪಾರ್ಟ್ ಬರುತ್ತೆ ಹಿಸ್ಟ್ರಿನಲ್ಲಿ. ಪೊಲಿಟಿಕಲ್ ಪಾರ್ಟ್ನ ಆಲ್ಮೋಸ್ಟ್ ನಾವು ಇಗ್ನೋರ್ ಮಾಡ್ತೀವಿ. ಇವಾಗ ಏನ್ ಮಾಡ್ತಾನೆ, ಒಂದಷ್ಟು ರೂಲರ್ಸ್ ಕೊಟ್ಬಿಟ್ಟು ಅರೇಂಜ್ ಮಾಡಕ್ ಹೇಳ್ತಾನೆ. ಕ್ರೊನಾಲಜಿ ಯಾರಾದ್ಮೇಲೆ ಯಾರು ಬರ್ತಾರೆ ಅನ್ನೋದು ಅರೇಂಜ್ ಮಾಡೋದಕ್ಕೆ ಹೇಳ್ತಾನೆ. ಮತ್ತೆ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಅಲ್ಲಿ ಈ ಟರ್ಮಿನಾಲಜೀಸ್ ಕೇಳ್ತಾನೆ ಸರ್. ಈಗ ಮೊನ್ನೆ ನಿಗಮ ಸಭಾ ಅಂದ್ರೆ ಏನು ಅಂತ ಕೇಳಿದ್ದ. ಇನ್ನೊಂದು ಟ್ರೇಡರ್ಸ್ ಅಸೋಸಿಯೇಷನ್ ಅನ್ನ ಏನಂತ ಕರೀತಾರೆ ಅಂತ ಕೇಳಿದ್ದ. ಮತ್ತೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ಯಾಕ್ಸಸ್ ಬರುತ್ತೆ. ಆ ಟ್ಯಾಕ್ಸಸ್ ಗಳಿಗೂ ಒಂದೊಂದು ಹೆಸರಿದೆ. ಮತ್ತೆ ಟ್ಯಾಕ್ಸ್ ಕಲೆಕ್ಟರ್ಸ್ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸರ್, ನಮ್ಮ ಕರ್ನಾಟಕ ಆಡಳಿತದಲ್ಲಿ ಗೌಂಡಾಸ್ ಅಂತ ಗೌಂಡಾಸ್ ಇವಾಗ ಗೌಡಾಸ್ ಆಗಿದ್ದಾರೆ. ಹೌದು ಸರ್. ಆ ಜಮೀನ್ದಾರ್ಸ್ ಟ್ಯಾಕ್ಸ್ ಕಲೆಕ್ಷನ್ ರೆಸ್ಪಾನ್ಸಿಬಿಲಿಟಿ ಇದ್ದಂತವ್ರು. ಸೊ ಈ ತರ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ನ ಪಿಕ್ ಮಾಡ್ಕೊಬೇಕು ಸರ್. ಮತ್ತೆ ಎಕ್ಸಾಮ್ಗೆ ನಮ್ಗೆ ಇವೇ ಇಂಪಾರ್ಟೆಂಟ್ ಇದೆ ಅನ್ನೋದು ನಮ್ಗೆ ಗೊತ್ತಾಗಿರುತ್ತೆ. ಅಲ್ಲ, ಈಗ ಎಷ್ಟೋ ರೂಲರ್ಸ್ ಬರ್ತಾರೆ. ಈಗ ನೀವು ಏನ್ಸಿಯಂಟ್ ಹಿಸ್ಟರಿ ಮೌರ್ಯರಿಂದ ಹಿಡಿದು ಈಗ ನಮ್ಮ ಮೈಸೂರು ರಾಜವರೆಗೂ ತುಂಬಾ ರೂಲರ್ಸ್ ಬರ್ತಾರೆ. ಅವ್ರಲ್ಲಿ ಬರೋ ಈಗ ಕೆಲವೊಂದು ನಾಣ್ಯಗಳಾಗಿರ್ಬೋದು, ಕೆಲವೊಂದು ನೀವು ಹೇಳ್ದಂಗೆ ಟರ್ಮ್ಸ್ ಗಳಾಗಿರ್ಬೋದು, ಹೆಂಗ್ ನೆನ್ಪಿಟ್ಕೊಂತೀರಾ? ಹೆಂಗೆ ಅದನ್ನ ಅಷ್ಟು ಜನಗಳು ಬರ್ತಾರೆ, ಅಷ್ಟು ಟರ್ಮ್ಸ್ ಬರ್ತಾರೆ, ಹೆಂಗ್ ನೆನ್ಪಿಟ್ಕೊಳ್ಳೋದು ಸರ್? ತುಂಬಾ ಜನಗಳನ್ನ ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಒಂದು ಆಲ್ಮೋಸ್ಟ್ ಈಗ ಮೇಜರ್ ಅಂತ ಅನ್ಕೊಂಡ್ರು ಒಂದು 10 ಡೈನಾಸ್ಟೀಸ್ ಅಷ್ಟೇ ಸಿಗುತ್ತೆ ಸರ್ ನಿಮಗೆ. ಈಗ ಮೌರ್ಯನ್ಸ್ ಇಂದ ಈಗ ಶಾತವಾಹನಸ್ ಬರ್ತಾರೆ, ಮೌರ್ಯಸ್ ಬರ್ತಾರೆ. ನಮ್ಮ ಕರ್ನಾಟಕ ಬಂದ್ರೆ ರಾಷ್ಟ್ರಕೂಟರ್ಸ್, ಬಾದಾಮಿ ಚಾಳುಕ್ಯ, ಹೊಯ್ಸಳರು. ನಾವೆಲ್ಲೋ ಒಂದ್ ಕಡೆ ಅದನ್ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡು ಅಥವಾ ರೂಲರ್ಗಳನ್ನ ನಮ್ ಜೊತೆ ರಿಲೇಟ್ ಮಾಡ್ಕೊಂಡು ಅವ್ರು ಏನ್ ಕೆಲಸ ಮಾಡಿದಾರೆ, ಅವ್ರ ವರ್ಕ್ ಇಂದ ಅವ್ರನ್ನ ರೆಕಗ್ನೈಸ್ ಮಾಡ್ಕೊಂಡ್ರೆ ಸರ್, ಯಾವ ಟೈಮಲ್ಲಿ ಯಾವ ರೂಲರ್ ಇದ್ರು, ಯಾವ ಟೈಮಲ್ಲಿ ಏನ್ ಕೆಲಸ ಆಗಿದೆ, ಯಾರಾದ್ಮೇಲೆ ಯಾರು ಬರ್ತಾರೆ, ಇವುಗಳನ್ನ ನೆನ್ಪಿಟ್ಕೊಂಡ್ರೆ ಆರ್ಡರ್ ಒಂದು ಗೊತ್ತಾಗ್ಬಿಡುತ್ತೆ. ಈ ರೂಲರ್ ಆದ್ಮೇಲೆ ಇವರೇ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಅಡ್ಮಿನಿಸ್ಟ್ರೇಷನ್ ಸರ್ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇರುತ್ತೆ. ಅದ್ರಲ್ಲಿ ನಾವು ಕರ್ನಾಟಕ ರೂಲರ್ಸ್ ಗಳನ್ನ ನೋಡಿದ್ರೆ ಇವತ್ತು ಬಳಸ್ತಿರೋ ಪದಗಳನ್ನೇ ಸ್ವಲ್ಪ ಹಳೆಗನ್ನಡ ವರ್ಷನ್ ಅಲ್ಲಿ ಹೇಳ್ತಿರ್ತದೆ. ಈಗ ಉದಾಹರಣೆಗೆ ಗೌಡಾಸ್ ಹೇಳಿದ್ರೆ ಗೌಂಡಾಸ್ ಅಂತ ಕರಿತಿದ್ರು ಅಂತ ಹೇಳಿ. ಸೊ ಇದೇ ತರ ಬರುತ್ತೆ. ಆ ಟರ್ಮ್ ನೋಡಿದ ತಕ್ಷಣ ನಮಗೆ ಫ್ಲಾಶ್ ಆಗುತ್ತೆ. ರೆಗ್ಯುಲರ್ ಆಗಿ ರಿವೈಸ್ ಮಾಡೋದ್ರಿಂದ ಇವನ್ನ ನೆನ್ಪಿಟ್ಕೋಬಹುದು. ಹೌದು. ಈಗ ಚಾಲುಕ್ಯ ಚೋಳರು ಮತ್ತೆ ಪಲ್ಲವರು ನೋಡಿದಾಗ ಈ ತಮಿಳು ಪದಗಳು ಜಾಸ್ತಿ ಇರುತ್ತೆ. ಸೊ ಉರೈ, ಆಮೇಲೆ ಆತರ ಅಂದ್ರೆ ಐ ಅನ್ನೋದು ಜಾಸ್ತಿ ಬರ್ತಾ ಇರ್ತವೆ. ನಮ್ಮ ಕನ್ನಡದವ್ರಿಗೆ ಗೊತ್ತೆ ಗದ್ಯಾಣ, ಪಣ, ಇವು ನಮ್ಮ ಕನ್ನಡ ಟರ್ಮ್ಸ್ ಗೊತ್ತಾಗುತ್ತೆ. ಹಂಗೆ ನೀವು ಹೇಳಿದ್ದು ಅಂದ್ರೆ ಉತ್ತರ ಭಾರತಕ್ಕೆ ಹೋದಾಗ ಒಂಥರ ಅಲ್ಲಿ ಒಂದು ಲ್ಯಾಂಗ್ವೇಜ್ ತಕ್ಕಂಗೆ ಇರುತ್ತೆ. ಆಮೇಲೆ ರೀಜನ್ ನೋಡ್ಕೋಬೇಕು. ಈಗ ಆಂಧ್ರದಲ್ಲಿ ರೂಲರ್ಸ್ ಕೇಳ್ತಿದಾರ, ಅಲ್ಲಿ ಪದಗಳು ಬೇರೆ ತರ ಇರುತ್ತೆ. ತೆಲುಗು ಸ್ವಲ್ಪ ಎಲ್ಲ ಬರುತ್ತೆ. ಕನ್ನಡಕ ಆದ್ರೆ ಸ್ವಲ್ಪ ನಮ್ಮ ಪ್ಯೂರ್ ಅಚ್ಚ ಕನ್ನಡ ಪದಗಳನ್ನ ಯೂಸ್ ಮಾಡಿರ್ತಾರೆ ಆಲ್ಮೋಸ್ಟ್. ಅಲ್ಲಿ ಈಗ ತಮಿಳಿಗೆ ಬಂದ್ರೆ ಹೇಳ್ತಾರೆ ತಮಿಳು ಭಾಷೆನಲ್ಲಿ ಬರೋ ಪದಗಳನ್ನ ಯೂಸ್ ಮಾಡಿರ್ತಾರೆ. ಆತರ ನೀವು ರೀಜನ್ ನೆನಪು ಕೋರಿಲೇಟ್ ಮಾಡ್ಕೊಂಡು. ನೆಕ್ಸ್ಟ್ ಎನ್ವೈರನ್ಮೆಂಟ್ ಏನ್ ಮಾಡ್ತಾ ಇದ್ರಿ ಸರ್? ಎನ್ವೈರನ್ಮೆಂಟ್ ಎನ್ವೈರನ್ಮೆಂಟ್ ಕ್ವಶನ್ಸ್ ತುಂಬಾ PSI ನಲ್ಲಿ ಬರ್ತಾ ಇದೆ. ಈಗ KSP ನಡೆಸಬೇಕಾದ್ರೆ ಅಪ್ರೋಚ್ ಬೇರೆ ಇತ್ತು. ನಾನು ಕೇಳ್ತೀನಿ ನೆಕ್ಸ್ಟ್ ನಿಮ್ ಕ್ವಶನ್. ಮತ್ತೆ KE ನಡೆಸುತ್ತೆ ಎಕ್ಸಾಮ್ ನ ಅಪ್ರೋಚ್ ತುಂಬಾ ಡಿಫ್ರೆಂಟ್ ಇದೆ. ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟಿ ಮಾಡಿದ್ದೇನೆ KE ನಲ್ಲಿ. KSP ಹೋಲಿಸ್ಕೊಂಡ್ರೆ ತುಂಬಾ ಡಿಫಿಕಲ್ಟ್. ನಾವು ಬರೆದ ಪೇಪರ್ಗೂ ನೀವು ಬರೆದ ಪೇಪರ್ ಲಾಟ್ ಆಫ್ ಡಿಫರೆನ್ಸ್ ಇದೆ. ಹಂಗಾಗಿ ಅದಕ್ಕೆ ಅಪ್ರೋಚ್ ಹೆಂಗಿತ್ತು ನಿಮ್ದು ಅನ್ನೋದು ಫಸ್ಟ್ ಎನ್ವೈರನ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಅಪ್ರೋಚ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನನಗೆ. ಎರಡು ಡಿಫ್ರೆನ್ಸ್. ಯಾಕೆ ನೀವು ಎರಡು ಬರ್ದಿದ್ದೀರಾ. ಈಗ ನೀವು RSI ಸೆಲೆಕ್ಟ್ ಅನ್ನೋದಾಗ KSP ನಡೆಸಿತ್ತು, 3 ಬರ್ದಿದ್ದೀರಾ. RSI, KSI ಮೂರು ಬರ್ದಿದ್ದೀರಾ, ಮತ್ತೆ KE ಇಂದ 2 ಬರ್ದಿದ್ದೀರಾ. ಹಂಗಾಗಿ ಎರಡಕ್ಕೂ ಏನ್ ಡಿಫ್ರೆನ್ಸ್ ಆಯ್ತು, ನಿಮ್ಗೆ ಏನ್ ಡಿಫಿಕಲ್ಟೀಸ್ ಅಲ್ಲಿ ಏನ್ ಫೇಸ್ ಮಾಡಿದ್ರೆ ಅಕಸ್ಮಾತ್ ನೆಕ್ಸ್ಟ್ ಎಕ್ಸಾಮ್ ನ ಯಾರಾದ್ರೂ ಮಾಡ್ಬೋದು, KSP ನಾರ ಮಾಡ್ಬೋದು, KE ನಾರ ಮಾಡ್ಬೋದು. ನಿಮ್ಮ ಅಪ್ರೋಚ್ ಸ್ಟೂಡೆಂಟ್ಸ್ ಹೆಂಗಿರ್ಬೇಕು ಅನ್ನೋದು ನಿಮ್ಮ ಒಪಿನಿಯನ್ ಸರ್? ಎನ್ವೈರನ್ಮೆಂಟ್ ಗೆ ಬೇಸಿಕ್ಸ್ ನ ಕವರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಸರ್. ಆ ಬೇಸಿಕ್ಸ್ ಅಂತ ಬಂದ್ರೆ ನಾನು ಶಂಕರ IAS ರೆಫರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಮೊದಲೆಲ್ಲ ಸರ್ ಏನಂದ್ರೆ ಸ್ವಲ್ಪ ಫ್ಯಾಕ್ಚುಯಲ್ ಕೇಳ್ತಿದ್ದ. ಯಾವ್ದೋ ಒಂದು ನ್ಯಾಷನಲ್ ಪಾರ್ಕ್ ಕೊಟ್ಬಿಟ್ಟು ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋ ತರ ಕೇಳ್ತಿದ್ದ. ಯಾವ್ದೊಂದು ವೆಟ್ಲ್ಯಾಂಡ್ ಕೊಟ್ಬಿಟ್ಟು ಕೇಳ್ತಿದ್ದ. ಇವಾಗಲೂ ಕೇಳ್ತಾನೆ, ಮ್ಯಾಚ್ ಫಾಲೋಯಿಂಗ್ ನಲ್ಲಿ ಕೊಟ್ಬಿಟ್ಟು ಕೇಳ್ತಾನೆ. ಇವಾಗ ಯಾವ ರೀತಿ ಕೇಳ್ತಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲ ನೆನಪಿರ್ಬೇಕು ನಮಗೆ. ಅಟ್ಲೀಸ್ಟ್ ಒಂದು ಕೊಟ್ಟಿರೋ 5 ಆಪ್ಷನ್ ಅಲ್ಲಿ 3 ಆಪ್ಷನ್ ಆದ್ರೂ ಓಕೆ ಇದ್ರ ಜೊತೆ ಮ್ಯಾಚ್ ಆಗುತ್ತೆ ಅನ್ನೋ ತರ ನೆನಪಿರ್ಬೇಕು ಅನ್ನೋ ತರ ಕೇಳ್ತಿದ್ದಾನೆ. ಬಟ್ ನಾವು ಜಾಸ್ತಿ ಬೇಸಿಕ್ಸ್ ನ ಇಗ್ನೋರ್ ಮಾಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ವೆಟ್ಲ್ಯಾಂಡ್ಸ್ ಬಗ್ಗೆ ಓದ್ಬೇಕಾದ್ರೆ ವೆಟ್ಲ್ಯಾಂಡ್ಸ್ ಗಳು ಯಾವ್ದು ಎಲ್ಲಿದೆ ಅನ್ನೋದಷ್ಟೇ ನೋಡ್ತೀವಿ. ಬಟ್ ವೆಟ್ಲ್ಯಾಂಡ್ಸ್ ನ ಡಿಕ್ಲೇರ್ ಮಾಡಬೇಕು ಅಂದ್ರೆ ಕ್ರೈಟೀರಿಯಾ ಏನು ಅದನ್ನ ಬಿಟ್ಬಿಡ್ತೀವಿ. ಬೇಸಿಕ್ ಬಿಟ್ಬಿಡ್ತೀವಿ. ಬೇಸಿಕ್ಸ್ ಇಂಪಾರ್ಟೆಂಟ್ ಇದೆ. ಮತ್ತೆ ನ್ಯಾಷನಲ್ ಪಾರ್ಕ್ಸ್ ಆದ್ರೂ ಅಷ್ಟೇನೆ. ಇವನ್ ಕರೆಂಟ್ ಅಫೇರ್ಸ್ ಅಲ್ಲೂ ಅವಾಗ ಅಪೇರ್ ಆಗ್ತವೆ ಕೆಲವೊಂದು ನ್ಯಾಷನಲ್ ಪಾರ್ಕ್ಗಳು. ನಾವೆಲ್ಲೋ ಒಂದ್ ಕಡೆ ನಾವೇ ಸ್ವಲ್ಪ ಸ್ವಂತವಾಗಿ ಕೆಲಸ ಮಾಡಬೇಕು ಅಂತ ಸರ್. ಈಗ ಕರ್ನಾಟಕದಲ್ಲಿ ಓದ್ಬೇಕಾದ್ರೆ ಲಾರ್ಜೆಸ್ಟ್ ಯಾವ್ದಿದೆ, ಸ್ಮಾಲೆಸ್ಟ್ ಯಾವ್ದಿದೆ, ಕನ್ಸರ್ವೇಷನ್ ರಿಸರ್ವ್. ಈಗ ಟೈಗರ್ಸ್ ಗಳ ಬಗ್ಗೆ ಓದ್ಬೇಕಾದ್ರೆ ಲಾರ್ಜೆಸ್ಟ್ ಟೈಗರ್ ಪಾಪ್ಯುಲೇಷನ್ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದೆ,
ಅಥವಾ ಲೆಪರ್ಡ್ ಪಾಪ್ಯುಲೇಷನ್ ಅಂತ ಬಂದ್ರೆ ಲೆಪರ್ಡ್ ಕರ್ನಾಟಕದಲ್ಲಿ ಸಿಗ್ತವೆ, ಕರ್ನಾಟಕದಲ್ಲಿ ಎಲ್ಲಿ ಜಾಸ್ತಿ ಇದಾವೆ. ಸೊ ಟ್ರೈಬಲ್ ಕಮ್ಯುನಿಟೀಸ್ ಒಂದಷ್ಟು ಬರ್ತಾರೆ. ಮೊನ್ನೆನೂ ಈ ತೋಡಾಸ್ ಬಗ್ಗೆ ಒಂದು ಕ್ವಶನ್ಸ್ ಬಂದಿತ್ತು ಸರ್. ಈಗ ಅವರು ಡಿಫ್ರೆಂಟ್ ನಮ್ದು ಜಿಲ್ಲೆಗಳು ತಗೊಂಡ್ರೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಪಾಪ್ಯುಲೇಷನ್ ಕಂಡು ಬರ್ತದೆ. ಸೊ ಇವೆಲ್ಲ ನಾವೇ ಸ್ವಂತವಾಗಿ ಕೆಲಸ ಮಾಡ್ಕೊಂತ ಮಾಡಿದ್ರೆ ಎನ್ವೈರನ್ಮೆಂಟ್ ಈಸಿ ಆಗುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತ ಟಾಪಿಕ್ಸ್ಗಳನ್ನ ನಾವು ಸ್ವಲ್ಪ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾವು ತಗೊಂಡು ಅದ್ರ ಮೇಲೆ ಸ್ವಲ್ಪ ಕೆಲಸ ಮಾಡಿದ್ರೆ ಎನ್ವೈರನ್ಮೆಂಟ್ ಈಸಿಯಾಗಿ ಮಾಡ್ಬೋದು ಅಂತ. ಇನ್ನೊಂದು ಮೊದಲು ಏನೇ ಮಾಡ್ತಾರೆ, ಈಗ PYQ ಹೇಳಿದೆ, PYQ ಬಗ್ಗೆ ತುಂಬಾ ಹೇಳಿದಲ್ಲ. ಈ PYQ ನ ಕೆಲವರು ಮಗಪ್ ಮಾಡ್ಬಿಡ್ತಾರೆ. ಬರೀ PYQ ಸಾಲ್ವ್ ಮಾಡಿದ್ರೆ ಸಾಕು ಎಕ್ಸಾಮ್ ಪಾಸ್ ಆಗ್ಬಿಡುತ್ತೆ, PSC ಎಕ್ಸಾಮ್ ಪಾಸ್ ಆಗ್ಬಿಡುತ್ತೆ. ಹಳೆ ವರ್ಷದ 10-15 ವರ್ಷ ಕ್ವಶನ್ ಪೇಪರ್ ಏನಿದೆ ಅದು ಸಾಲ್ವ್ ಮಾಡ್ಬಿಟ್ರೆ, ಅಥವಾ ಇನ್ನೊಂದು ಯಾವ KPSC ನಡೆಸಿರೋ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ರೆ ನಾವು ಪಾಸ್ ಆಗ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇದು ಪಾಸಿಬಿಲಿಟಿ ಇದೆ ಎಕ್ಸಾಮ್ ಪಾಸ್ ಮಾಡಕ್ಕೆ ಬರೀ PYQ ಇಂದ ಮಾತ್ರ. ಸರ್ ಎಲ್ಲೋ ರೇರ್ ಅಲ್ಲಿ ಸ್ವಲ್ಪ ಒಂದಷ್ಟು ಜನ ಅಷ್ಟೇ ಮಾಡ್ಬೋದು ಅಂತ ಅನ್ಕೊಂತೀನಿ. ಬಟ್ ಜಸ್ಟ್ ಕ್ವಶನ್ ಬ್ಯಾಂಕ್, ಹೌದು ಸರ್, ಕ್ವಶನ್ ಬ್ಯಾಂಕ್ ಓದ್ಕೊಂಡು ಹೋಗಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ. ಆ ಕ್ವಶನ್ ಬ್ಯಾಂಕ್ಸ್ ನಮ್ಗೆ ಏನಂದ್ರೆ ಜಸ್ಟ್ ಗೈಡ್ ಮಾಡ್ತಾವೆ, ದಾರಿದೀಪ ಅಷ್ಟೇ. ನೆಕ್ಸ್ಟ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅನ್ನೋದಕ್ಕೆ. ಮತ್ತೆ ನಾವು ಓದ್ಬೇಕಾದ್ರೆ ಸರ್ ಯಾವ್ದ್ರ ಮೇಲೆ ಜಾಸ್ತಿ ಟೈಮ್ ಕೊಡಬೇಕು ಕೊಡಬಾರ್ದು ಅದೊಂದು ಐಡಿಯಾ ಕೊಡುವಂತದ್ದು ಕ್ವಶನ್ ಪೇಪರ್ಸ್ ಸರ್. ಅದೇ ಫಸ್ಟ್ ನೀವು ಓದಿ ಒಂದು ಬುಕ್ಸ್ ನೆಲ್ಲ ಓದ್ಬಿಟ್ಟು ಆಮೇಲೆ PYQ ಇಡಬೇಕು. ಇಲ್ಲ PYQ ಸಾಲ್ವ್ ಮಾಡ್ಬಿಟ್ಟು ಬುಕ್ಸ್ ಓದಿ ಮತ್ತೆ PYQ ಮಾಡ್ಬೋದು ಬೇಕಾದ್ರೆ. ಎರಡು ಪ್ಯಾರಲಲ್ ಆಗಿ ಮಾಡಿದ್ರು ಅಡ್ವಾಂಟೇಜ್. ಅಂದ್ರೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ PYQ ನೋಡಿದ್ರೆ ಒಂದು ಗೊತ್ತಾಗುತ್ತೆ ಏನೇನ್ ಎಲ್ಲಿದೆ ಅಂತ, ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾವೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇವೆನ್ ರೀಡಿಂಗ್ ಓದ್ಬೇಕಾದ್ರೆ ಈ ಕ್ವಶನ್ಸ್ ಬಂದಿದೆ ಇವಾಗ, ಅವಾಗ ಇನ್ನೊಂದ್ಸತಿ ನೀವು PYQ ನೋಡಿದಾಗ ನನಗೆ ಆನ್ಸರ್ ಅವಾಗ ಇದು ಗೊತ್ತಿರಲಿಲ್ಲ, ಇದಕ್ಕೆ ಇದು ಅನಾಲಿಸಿಸ್ ಬೇರೆ ಆಗುತ್ತೆ. ನೀವು ಹೇಳಿದ್ರೆ ಪ್ಯಾರಲಲ್ ಆಗು ಮಾಡ್ಬೋದು, ಒಬ್ಬೊಬ್ರು ಅಪ್ರೋಚ್ ಇರುತ್ತೆ. ಯಾವ್ದು ಬೇಕಾದ್ರೂ ಬೇಸಿಕ್ಸ್ ಮತ್ತೆ ರೆಫರೆನ್ಸ್ ಬುಕ್ಸ್ ಎಲ್ಲ ರೀಡಿಂಗ್ಸ್ ಮುಗಿಸಿ ಸರ್. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೋಡ್ತಾ ಮತ್ತೆ ಅಗೇನ್ ಬುಕ್ಸ್ ಗಳಿಗೆ ಬರ್ತಾ ಸೊ ಈ ಟಾಪಿಕ್ಸ್ ಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ, ಕ್ಲಾರಿಟಿ ಬರುತ್ತೆ. ನಾನು ಎಲ್ಲಿ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ಬೇಕು, ಯಾವ ಏರಿಯಾಗಳನ್ನ ಇಗ್ನೋರ್ ಮಾಡ್ಬೇಕು, ಇದೆಲ್ಲ ಐಡಿಯಾಸ್ ಬರೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ. ಮತ್ತೆ ಎಲ್ಲೊಂದ್ ಕಡೆ ಅಕ್ಯುರಸಿ ಸಿಗುತ್ತೆ, ಸಾಲ್ವ್ ಮಾಡ್ತಾ ಅಕ್ಯುರಸಿ ಬರುತ್ತೆ. ಹೌದು, ಯಾಕಂದ್ರೆ ಈಗ ನಾವು ಅಕ್ಯುರಸಿ ಬೇಕು. ಈಗ 100 ಕ್ವಶನ್ ಅಟೆಂಡ್ ಮಾಡಿದ್ರೆ 100ರಲ್ಲಿ ಎಷ್ಟು ಕ್ವಶನ್ಸ್ ಕರೆಕ್ಟ್ ಮಾಡ್ತೀಯಾ? ಯಾಕಂದ್ರೆ 100ಕ್ಕೆ 100 ಯಾರು ಮಾಡಕ್ಕಾಗಲ್ಲ. ಇವನ್ ತುಂಬಾ ರೇರ್ ಪೀಪಲ್ 100ಕ್ಕೆ 100 ಕರೆಕ್ಟ್ ಮಾಡೋದು. ಇವನ್ UPSC ಆಸ್ಪಿರೆಂಟ್ಸ್ ಆಗಲ್ಲ. ಅದರಲ್ಲಿ ನಿಮ್ಮ ಏನು ರೇಷಿಯೋ ಎಷ್ಟಿದೆ, ನಿಮ್ ಸಾಲ್ವ್ ಮಾಡೋ ರೇಷಿಯೋ ಮತ್ತೆ ಅದ್ರಲ್ಲಿ ಕರೆಕ್ಟ್ ಆಗೋ ರೇಷಿಯೋ ಎಷ್ಟಿದೆ ನೋಡ್ಕೊಂಡು ಆಮೇಲೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಮೊದಲು ನನ್ನ ಮೇನ್ ಇಂಪಾರ್ಟೆಂಟ್ ಬಿಟ್ಟೆ, ಈಗ ಯೂಶಲಿ ಈಗ ಬರ್ತಿರೋ ಆಸ್ಪಿರೆಂಟ್ಸ್ ಕೆಲವೊಂದು ನೋಟ್ಸ್ಗಳು, ಕೆಲವೊಂದು ಇನ್ಸ್ಟಿಟ್ಯೂಟ್ ಪ್ರೋ ನೋಟ್ಸ್ಗಳು ಅಥವಾ ಕೆಲವೊಂದು ಬುಕ್ಸ್ಗಳ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಸ್ವಂತ ನೋಟ್ಸ್ ಮಾಡೋದನ್ನ ಬಿಡ್ತಾ ಇದ್ದಾರೆ. ಮಾಡ್ತಾ ಇಲ್ಲ ಎಷ್ಟೋ ಸ್ಟೂಡೆಂಟ್ಸ್, ನಾನು ಎಷ್ಟೋ ಜನ ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ಕೆಲವರು ನನ್ನ ಕ್ಲೋಸ್ ಇವ್ರು ಇರ್ತಲ್ಲ, ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ, ಅವರೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಅವ್ರು ನೋಟ್ ಸರ್ ನಾನು ಇದ್ರಲ್ಲಿ ಬುಕ್ಕಲ್ಲಿ ಓದ್ಬಿಟ್ಟಿದ್ದೀನಿ ಸರ್, ನೋಟ್ಸ್ ಏನ್ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ಆಮೇಲೆ ಇಲ್ಲ ಸರ್ ನಾನು ಗಂಗಾಧರಲ್ಲಿ ಓದ್ಬಿಟ್ಟಿದ್ದೀನಿ, ಕನ್ನಡದಲ್ಲಿ ಕ್ವಾಲಿಟಿ ನೋಟ್ಸ್ ಮಾಡಿಲ್ಲ ಸರ್ ಅಂತ ಅಂದ್ಬಿಡ್ತಾರೆ. ನಿಮ್ಮ ಒಪಿನಿಯನ್, ನೋಟ್ಸ್ ಇಟ್ಸ್ ನೆಸೆಸರಿ, ಅದು ಮಾಡ್ಲೇಬೇಕಾ, ಮಾಡಿದ್ರು ಹೆಂಗ್ ಮಾಡ್ಬೋದು, ಅದು ಎಲ್ಲರಿಗೂ ಅದು ಅಡಾಪ್ಟ್ ಆಗುತ್ತೆ? ಯಾಕಂದ್ರೆ ಕೆಲವರಿಗೆ ಅದು ಅಡಾಪ್ಟ್ ಆಗ್ಬೋದು, ಬಟ್ ಎಲ್ಲರಿಗೂ ಅಡಾಪ್ಟ್ ಆಗುತ್ತೆ ಅದು ಅನ್ನೋದು ನಿಮ್ಮ ಒಪಿನಿಯನ್. ಸರ್ ಈಗ ಮತ್ತೊಬ್ರು ಮಾಡಿರೋ ನೋಟ್ಸ್ ಇಂದ ಓದಿದ್ರೆ ನನಗಂತೂ ಏನು ಅರ್ಥ ಆಗಲ್ಲ. ನಾನೇ ನಂದೇ ಬರವಣಿಗೆಯಲ್ಲಿ ಬರೆದು ನಾನು ಯಾವ ಕಾಂಟೆಕ್ಸ್ಟ್ ಬರ್ಕೊಂಡಿದ್ದೀನಿ ಮತ್ತೆ ಏನೋ ಒಂದು ವರ್ಡನ್ ಅಲ್ಲಿ ಬರ್ದೀನಿ ಅಂತಂದ್ರೆ ಸುತ್ತ ಏನ್ ಓದಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಇವನ್ ನಾನು ಬೇರೆಯವ್ರಿಗೆ ನನ್ನ ನೋಟ್ಸ್ ಕೊಟ್ಟರು ಕೂಡ ಅರ್ಥ ಆಗಲ್ಲ. ಕರೆಕ್ಟ್, ಅದು ಇಂಡಿವಿಜುವಲ್. ಅದು ಇವನ್ ಅವ್ರು ಸುಹಾಸ್ ಅವರು ನನ್ನ ನೋಟ್ಸ್ ಕೇಳಿದ್ರೆ ಆಕ್ಚುಲಿ ಸೆಂಡ್ ಮಾಡಿದ್ದೆ, ಹೇಳಿದೆ ನಿಮ್ಗೆ ಅರ್ಥ ಆಗಲ್ಲ, ನನಗೆ ಮಾತ್ರ ಅರ್ಥ ಆಗುತ್ತೆ ಅದನ್ನ. ಸೊ ನಮ್ ಕನ್ವೀನಿಯಂಟಿಗೆ ನಾವು ನೋಟ್ಸ್ ಮಾಡ್ಕೊಂಡು ಅದನ್ನ ರಿವೈಸ್ ಮಾಡ್ಕೊಂಡ್ರೆ ಬೆಟರ್ ಸರ್. ಮತ್ತೆ ನಾವೇನು ಈಗ ಸೋರ್ಸಸ್ ಗಳನ್ನ ತಗೊಂತೀವಿ, ಅದನ್ನ ಓದಿದ್ದೇನ್ ಮೆಟೀರಿಯಲ್ ಇದೆ ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡು ಪೇಪರ್ ಅಲ್ಲಿ ಅಥವಾ ನೋಟ್ಸ್ ಅಲ್ಲಿ ಬರ್ಕೊಂಡ್ರೆ ಕ್ವಿಕ್ ರಿವಿಷನ್ ಅದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ನಾವು ಮತ್ತೆ ಬುಕ್ಸ್ಗೆ ಓದಿ ಅಷ್ಟು ಟೈಮ್ ಸಿಗಲ್ಲ ನಮ್ಗೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ಸ್ ನಿಯರ್ ಇದೆ ಅಂತಂದಾಗ ಲಾಸ್ಟ್ 1 ವೀಕ್ ಅಥವಾ 2 ವೀಕ್ ನಲ್ಲಿ ನಾವು ಪ್ರತಿಯೊಂದು ರಿವೈಸ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಆ ಟೈಮ್ ನಲ್ಲಿ ನಾವು ನೋಟ್ಸ್ ಮಾಡ್ಕೊಂಡಿದ್ರೆ, ಶಾರ್ಟ್ ನೋಟ್ಸ್ ಅಥವಾ ಮೈಂಡ್ ಮ್ಯಾಪ್ಸ್ ಮಾಡ್ಕೊಂಡಿದ್ರೆ ಸರ್, ಇವುಗಳು ತುಂಬಾ ಹೆಲ್ಪ್ ಆಗುತ್ತೆ. ಕ್ವಿಕ್ ರಿವಿಷನ್ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಳ್ಳೋದಕ್ಕೆ ಇದಾಗುತ್ತೆ. ಎಲ್ಲೋ ಒಂದ್ ಕಡೆ ಈ NCERTs ಆಗಿರ್ಬೋದು, ರೆಫರೆನ್ಸ್ ಬುಕ್ಸ್ ಆಗಿರ್ಬೋದು, ನಾವು ಅದನ್ನ ಅಪ್ಡೇಟ್ ಮಾಡ್ಕೊಂಡಿರ್ತೀವಿ, ಕರೆಂಟ್ ಅಫೇರ್ಸ್ ನ ಆಡ್ ಮಾಡ್ಕೊಂಡಿರ್ತೀವಿ. ಸೊ ಒಂದರ ಕಂಪೈಲ್ಡ್ ವರ್ಷನ್ ತರ ನಮಗೆ ನೋಟ್ಸ್ ಹೆಲ್ಪ್ ಬರುತ್ತೆ ಅಂತ. ನೋಟ್ಸ್ ಮಾಡೋದು ಇಂಪಾರ್ಟೆಂಟ್, ಮಾಡ್ಲೇಬೇಕು ಅಂತ ನೀವು ಹೇಳ್ತೀರಾ, ರೆಕಮೆಂಡ್ ಮಾಡ್ತೀರಾ? ಹೌದು. ಈಗ ಕರೆಂಟ್ ಅಫೇರ್ಸ್ ಬಂದಿರಬಹುದು, ನಾವು ಅದೊಂದು ಟಾಪಿಕ್ ಬಿಟ್ವಿ. ಅಂದ್ರೆ ಲೈಕ್ GS2 ನಲ್ಲಿ ಕರೆಂಟ್ ಅಫೇರ್ಸ್ ಅನ್ನೋದು ಮೇಜರ್ ಇದು. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಇಟ್ಕೊಂಡೇ ಒಂದು ಬೇಸಿಕ್ಸ್ ನ ಕೇಳ್ತಾ ಇರ್ತಾರೆ ಕೆಲವೊಂದು. ಈಗ ಯಾವ್ದಾರ ಒಂದು ವೆಟ್ಲ್ಯಾಂಡ್ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ, ಈಗ ಬಿಹಾರಲ್ಲಿ 2 ಮಾಡಿದ್ರು, ಇನ್ನೊಂದು ಮತ್ತೆ ಲಾಸ್ಟ್ ಯಾವ್ದು ನನ್ನ ಐ ಥಿಂಕ್ ಫಾರ್ಗೆಟ್ ಮಾಡಿದ್ರು, ಲಾಸ್ಟ್ ಒಂದು ಉತ್ತರ ಪ್ರದೇಶ ಮಾಡಿದ್ದು, ಮಧ್ಯಪ್ರದೇಶ ಅನ್ಸುತ್ತೆ, ಮಧ್ಯಪ್ರದೇಶ ಒಂದು ಮಾಡಿದ್ರು. ಒಟ್ಟು 85 ಸಮಥಿಂಗ್ ಏನೋ ಆಗಿದೆ. ಅದನ್ನ ಕ್ವಶನ್ಸ್ ನ್ಯೂಸ್ ಅಲ್ಲಿ ಇರುತ್ತೆ. ಬಟ್ ಅವ್ರು ನೀವು ಹೇಳಿದಂಗೆ ಅದನ್ನ ಅವ್ನು ಯಾವ್ದಾರ ಕೇಳ್ಬೋದು. ಅಕಸ್ಮಾತ್ ಕರೆಂಟ್ ಅಫೇರ್ಸ್ ಇರೋದನ್ನೇ ಕೇಳ್ಬೋದು, ಯಾವ್ಯಾವ ಎಲ್ಲೆಲ್ಲಿ ಬರ್ತವೆ ವೆಟ್ಲ್ಯಾಂಡ್ಸ್ ಅಂದ್ರು. ಇಲ್ಲ ಅಥವಾ ನೀವು ಹೇಳಿದಂಗೆ ಕ್ರೈಟೀರಿಯಾ ಏನು, ಎಲ್ಲಿ ಅದನ್ನ ಇದ್ ಮಾಡಿದ್ರೆ ಎನಾಕ್ಟ್ ಮಾಡಿದ್ರು, ಎಲ್ಲಿ ಯಾವ ದೇಶ ಆಗಿರ್ಬೋದು ಅನ್ನೋದ್ ಬಗ್ಗೆ ಕೇಳ್ತಾರೆ. ಹಂಗೆ ಕರೆಂಟ್ ಅಫೇರ್ಸ್ ನಿಮ್ ಪ್ರಕಾರ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ನೀವ್ ಹೆಂಗ್ ಮಾಡಿದ್ರಿ ಕರೆಂಟ್ ಅಫೇರ್ಸ್ಗೆ? ಮೈನ್ PSC ಪ್ರಿಪರೇಷನ್ ಮಾಡ್ಬೇಕಾದ್ರೆ ಕರೆಂಟ್ ಅಫೇರ್ಸ್ಗೆ. ಯಾಕಂದ್ರೆ ಈಗ UPSC ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯಾಷನಲ್ ಇಶ್ಯೂಸ್ ತುಂಬಾ, ನ್ಯಾಷನಲ್ ಇಂಟರ್ನ್ಯಾಷನಲ್ ತುಂಬಾ ಕವರ್ ಮಾಡ್ತಾರೆ.
ಸ್ಟೇಟ್ ಕಮ್ಮಿ ಮಾಡಿರ್ತಾರೆ, ಯಾಕೆ ನಮ್ಮ ಕರ್ನಾಟಕದ ನಮಗೆ ನೆಸೆಸಿಟಿ ಇರಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಇದ್ರೆ ಅದನ್ನ ಕವರ್ ಮಾಡಿರ್ತಾರೆ ಯಾವ್ದೋ ಕ್ವಶನ್ಸ್ ಗೆ. ಬಟ್ ನಮ್ಮ ಕರ್ನಾಟಕ ಬಂದಾಗ ನಮ್ಮ ಕರ್ನಾಟಕ ಅಫೇರ್ಸ್ ನ ಜಾಸ್ತಿ ನಮ್ಮ PSI KS ಕೇಳ್ತೀನಿ. ನೀವೇನ್ ಮಾಡಿದ್ರಿ? ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರೋದು ನಾನು ರೆಗ್ಯುಲರ್ ಆಗಿ ಹಿಂದೂ ಓದ್ತಿದ್ದೆ, ಹಿಂದೂನಲ್ಲಿ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿದ್ದೆ. ಬಟ್ ಸ್ಟೇಟ್ ಇಂಪಾರ್ಟೆನ್ಸ್ ಇರೋದಕ್ಕೆ ಸ್ಪರ್ಧಾ ಅರಿವು ಮ್ಯಾಗಝಿನ್ ನೋಡ್ತಿದ್ದೆ ಸರ್. ಸ್ವಲ್ಪ ಸ್ಟೇಟ್ ಇಂಪಾರ್ಟೆನ್ಸ್ ಇರುವಂತೆಲ್ಲ ಕವರ್ ಮಾಡ್ಕೊಂಡಿದ್ರು. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಅಲ್ಲಿ ಏನೋ ಒಂದು ಟಾಪಿಕ್ ಬರುತ್ತೆ, ಅದು ಇಶ್ಯೂ ಬರುತ್ತೆ ಕರ್ನಾಟಕ ರಿಲೇಟೆಡ್, ಜಸ್ಟ್ ಅಲ್ಲಿ ನೋಡಿ ನಾವು ಸುಮ್ಮನೆ ಆಗ್ಬಿಡ್ತೀವಿ ಸರ್. ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಷ್ಟು ನೋಡ್ತೀವಿ, ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ನಾನು ರೆಕಮೆಂಡ್ ಮಾಡೋದೇನಂದ್ರೆ ನಾವೇ ಸ್ವಲ್ಪ ಇನ್ನಷ್ಟು ಎಫರ್ಟ್ ಹಾಕಿ ವರ್ಕ್ ಮಾಡಬೇಕು ಅಂತ ಸರ್. ಈಗ ಯಾವ್ದೋ ಒಂದ್ ವರ್ಡ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಈಗ ನಾವು ಪ್ರೀವಿಯಸ್ ಇಯರ್ ಪೇಪರ್ಸ್ ಗಳನ್ನ ನೋಡಿದ್ರೆ ರಿಲೇಟೆಡ್ ಆಗಿ ಏನ್ ಕೇಳಬಹುದು ಇದ್ರ ಸಂಬಂಧಪಟ್ಟಂಗೆ ಸ್ವಲ್ಪ 360 ಡಿಗ್ರಿ ರಿಸರ್ಚ್ ಮಾಡುವಂತದ್ದು. ಯಾವ್ದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಅದೇ ಹೇಳಿದೆ, ಯಾವ್ದೋ ಒಂದು ಟ್ರೈಬಲ್ ಕಮ್ಯುನಿಟಿ ಏನೋ ಅದಕ್ಕೆ ಅವ್ರು ಏನೋ ಸ್ಟೇಟಸ್ ಕೊಟ್ಟಿದ್ದಾರೆ ಅಂತಂದಾಗ ಅವ್ರು ಯಾವ ಜಿಲ್ಲೆಗಳಲ್ಲಿ ಬರ್ತಾರೆ, ಇರ್ಬೋದು, ಅವ್ರ ಕಲ್ಚರಲ್ ಹ್ಯಾಬಿಟ್ಸ್ ಏನಿದೆ, ಅವರು ಎಥ್ನಿಕಲ್ ಇದೇನಿದೆ, ಟ್ರೇಟ್ಸ್ ಏನಿದೆ, ಸೊ ಇವುಗಳನ್ನ ನಾವು ಸ್ವಲ್ಪ ಗೂಗಲ್ ಮಾಡ್ಕೊಂಡ್ರೆ ಸರ್, ಗೂಗಲ್ ಗಿಂತನೂ ಎಫೆಕ್ಟಿವ್ ರಿಸೋರ್ಸ್ ಮೊಬೈಲ್ ಗಳನ್ನ ಯೂಸ್ ಮಾಡಿ. ನೀವೊಂದು ಮಾತಾಡಿದ್ರೆ ಸರ್, ಯೂಟ್ಯೂಬ್ ಬೇಕಾಗಿಲ್ಲ ಸರ್. ಯೂಟ್ಯೂಬ್ ಮತ್ತೆ ಗೂಗಲ್ ಇಂದಾನೆ ಎಷ್ಟೋ ಎಕ್ಸಾಮ್ಸ್ ಗಳು ಕ್ಲಿಯರ್ ಮಾಡ್ಬೋದು ಇವಾಗ. ಅದ್ರಲ್ಲಿ ಯೂಟ್ಯೂಬ್ ಅಲ್ಲೂ ಸರ್ ಪ್ರತಿಯೊಂದು ಸಬ್ಜೆಕ್ಟ್ ವಿಡಿಯೋಸ್ ಇದೆ, ಮತ್ತೆ ಚಾನೆಲ್ ಗಳು ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ. ಇವನ್ ಬುಕ್ಸ್ ಇಲ್ದನೂ ಕೂಡ ಅದನ್ನ ಮಾಡಬಹುದು. ಬಟ್ ಬುಕ್ಸ್ ಸಬ್ಸ್ಟಿಟ್ಯೂಟ್ ಅಂತೂ ಅಲ್ಲ, ಸಬ್ಸ್ಟಿಟ್ಯೂಟ್ ಅಂತೂ ಅಲ್ಲ, ಅಡಿಷನಲ್ ಅಷ್ಟೇ, ಒಂದು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತಾರಲ್ಲ ಅದಕ್ಕೆ. ಈಗ ಎಷ್ಟೊಂದು ನಾನು ಹೇಳಿದ್ರೆ ಹುಡುಗರು ಸೈನ್ಸ್ ಅರ್ಥ ಆಗಲ್ಲ ಅಂತ, ನೀವೊಂದು ಅದನ್ನ ಹೇಳಿದ್ರಿ, ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ವಿಡಿಯೋಸ್ ನೋಡಿ, NCERT ವಿಡಿಯೋಸ್ ನೋಡಿ, ನಾನು ಅದನ್ನ ರೆಕಮೆಂಡ್ ಮಾಡ್ತಾ ಇದ್ದೆ. ಎಷ್ಟೋ BS ಹುಡುಗರು ಏನ್ ಮಾಡ್ತಾರೆ, BA ಹುಡುಗರು ಅಥವಾ ಸೈನ್ಸ್ ಅರ್ಥ ಆಗಲ್ಲ ಸರ್, ನನ್ಗೆ ಸೈನ್ಸ್ ಅರ್ಥ ಆಗಲ್ಲ, ಮ್ಯಾಥ್ಸ್ ಅರ್ಥ ಆಗಲ್ಲ, ಮೆಂಟಲ್ ಎಬಿಲಿಟಿ ಅರ್ಥ ಆಗಲ್ಲ ಅಂತಾರೆ. ನೀವು ಓದ್ಬಿಟ್ಟು ಬೇಸಿಕ್ಸ್ ಒಂದು ಓದ್ಬಿಟ್ಟು ಅದಕ್ಕೆ ಸಬ್ಸ್ಟೆಂಟಿವ್ ನೀವು ವಿಡಿಯೋಸ್ ನೋಡ್ತಾ ಬನ್ನಿ, ಅವಾಗ ಕಾನ್ಸೆಪ್ಟ್ ಕ್ಲಾರಿಟಿ ಆಗುತ್ತೆ. ಎಷ್ಟೋ ಜನಕ್ಕೆ ಓದಿರ್ತಾರೆ ಬೇಸಿಕ್ಸ್ ಬುಕ್, ಸೆಂಟ್ರಿಫ್ಯೂಗಲ್ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ವ್ಯತ್ಯಾಸನೇ ಗೊತ್ತಿರಲ್ಲ. ಅಪ್ಲಿಕೇಶನ್ಸ್ ಹೇಳ್ತಾರೆ ಅವರು, ಸರ್ ಹಿಂಗೆ ನಾವು ರೋಡ್ ದಾಟ್ಬೇಕಾದ್ರೆ ಅದು ಬರುತ್ತೆ ಸರ್, ಇದು ಬರುತ್ತೆ ಸರ್, ವಾಷಿಂಗ್ ಮಿಷಿನ್ ಅಂತ ಹೇಳ್ತಾರೆ. ಅದ್ರ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ ಅವ್ರಿಗೆ, ಸುಮ್ಮನೆ ಬಯಟ್ ಮಾಡಿರ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಬಯಟ್ ಮಾಡೋದು, ಅದು ಬಯಟ್ ಮಾಡೋದಕ್ಕಿಂತ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ ಗಳಲ್ಲಿ. ಅದು ಇತ್ತೀಚಿನ ಯಾವುದೇ ಎಕ್ಸಾಮ್ ತಗೊಳ್ಳಿ, ಒಂದು KSP ಆಗಿರ್ಬೋದು, KE ಆಗಿರ್ಬೋದು, KPSC ಆಗಿರ್ಬೋದು, UPSC ಆಗಿರ್ಬೋದು, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಯಾರಿಗೆ ಗ್ರಿಪ್ ಇರುತ್ತೆ ಅವ್ನು ಮಾತ್ರ ಸಕ್ಸಸ್ ಆಗೋದು. ಬಯಟ್ ಮಾಡಿದ್ರೆ ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಇವನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸರ್, ಈಗ ಬೇರೆಯವರಿಗೆ ಯಾವ ರೀತಿ ಕಷ್ಟನೋ ನನಗೂ ಅಷ್ಟೇ ಕಷ್ಟ ಆಯ್ತು ಸರ್. ಅದು ಜಸ್ಟ್ ನಾನು ಏನ್ ಮಾಡ್ತಿದ್ದೆ, NCERTs ಅಲ್ಲಿ ಸ್ಟಾರ್ಟಿಂಗ್ 6 to 10th ತನಕನೂ NCERT ಬುಕ್ಸ್ ಗಳನ್ನ ನೋಡ್ಕೊಂಡಿದ್ದೆ ಸೈನ್ಸ್ಗೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಲೂಸೆಂಟಿಗೆ ಶಿಫ್ಟ್ ಆಗ್ಬಿಟ್ಟೆ. ಲೂಸೆಂಟ್ ಅಲ್ಲಿ ಫಿಸಿಕ್ಸ್, ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಮೂರನ್ನು ಡಿವೈಡ್ ಮಾಡಿ ಪಾರ್ಟ್ ಮಾಡಿ ಕೊಟ್ಟಿದ್ದಾನೆ. ಬಟ್ ಅಷ್ಟು ಸಾಕಾಗಲ್ಲ ಸರ್, ಆಗಲ್ಲ. ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಬೇಕು. NCERT ಓದಿರ್ಲಿಲ್ಲ ನೀವು? NCERT ಓದಿದ್ದೀನಿ. NCERT ಆದ್ಮೇಲೆ ರಿವಿಷನ್ ಗೆ ಅಂತೇಳಿ ಲೂಸೆಂಟ್ ಇಟ್ಕೊಂಡಿದ್ದೆ, ಜಸ್ಟ್ ರೆಫರೆನ್ಸ್ ಗೆ ಅಂತೇಳಿ. ಜೊತೆಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ. ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ್ಲೂ ಸ್ವಲ್ಪ ಸರ್ಚ್ ಮಾಡ್ತಿದ್ದೆ, ಮತ್ತೆ ಯೂಟ್ಯೂಬ್ ಗಳಲ್ಲಿ ವಿಡಿಯೋಸ್ ಗಳನ್ನ ನೋಡ್ತಿದ್ದೆ. ಸೊ ಇವನ್ ನನಗೂ ಕೆಲವೊಂದು ಟೆಕ್ನಿಕಲ್ ಇದ್ದಾಗ ಅಷ್ಟು ಅರ್ಥ ಆಗಲ್ಲ ಸರ್. ಈಗ ಕರೆಂಟ್ ಅಫೇರ್ಸ್ ಅಲ್ಲಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸರ್, ರೆಗ್ಯುಲರ್ ಆಗಿ ನಾನು ಒಂದು 3 years ಹಿಂದೂ ಅನಾಲಿಸಿಸ್ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ. ಅಂದ್ರೆ 1 hour ಅಥವಾ ಅರ್ಧ ಗಂಟೆ ವಿಡಿಯೋಸ್ ಬರುತ್ತೆ. ಅದು ಬೈಜೂಸ್ ಅಲ್ಲಿ ಮಾಡ್ತಿದ್ರು, ರಾವ್ಸ್ ಅಲ್ಲಿ ಮಾಡ್ತಿದ್ರು, ಶಂಕರ್ IAS ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ತಿದ್ರು. ನಾನು ಅತಿ ಹೆಚ್ಚಾಗಿ ರಾವ್ಸ್ ಫಾಲೋ ಮಾಡ್ತಿದ್ದೆ. ರಾವ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸರ್, ಯಾವ್ದೋ ಒಂದು ಟಾಪಿಕ್ ಇದ್ರೆ ಜಸ್ಟ್ ಕರೆಂಟ್ ಅಫೇರ್ಸ್ ಅಷ್ಟೇ ಹೇಳಲ್ಲ ಅವರು, ಅದು ಬೇಸಿಕ್ಸ್ ಹೋಗ್ತಾರೆ. NCERT ಬುಕ್ಸ್ ಅನ್ನೇ ಒಂದು ಕಟ್ ಮಾಡಿ ಅಲ್ಲಿಂದನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೂಪರ್ ಸರ್. ಈಗ ಎಕಾನಮಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಈ ಟೆಕ್ನಿಕಲ್ ಎಲ್ಲ ನನಗೆ ಅಲ್ಲಿಂದನೇ ಕ್ಲಾರಿಟಿ ಸಿಗ್ತಾ ಹೋಗಿದ್ದು. ನಾನು ಏನ್ ಮಾಡ್ತಿದ್ದೆ, ಒಂದು ನೋಟ್ಸ್ ಇಟ್ಕೊಂತಿದ್ದೆ, ಸ್ವಲ್ಪ ಬಲ್ಕಿ ನೋಟ್ಸ್ ಇಟ್ಕೊಂತಿದ್ದೆ, ಡಿವೈಡ್ ಮಾಡ್ತಿದ್ದೆ. ಪಾಲಿಟಿಗೆ ಒಂದಷ್ಟು ಪೇಜಸ್, ಎಕಾನಮಿಗೆ ಒಂದಷ್ಟು ಪೇಜಸ್ ಅಂತ ಹೇಳಿ ಡಿವೈಡ್ ಮಾಡ್ತಿದ್ದೆ. ಮತ್ತೆ ನಾನಲ್ಲಿ ಬರ್ಕೊಂತಿದ್ದೆ, ಅವರು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆನೆ ಈ ಒಂದು ಕರೆಂಟ್ ಇವೆಂಟ್ ಯಾವ ಟಾಪಿಕ್ ಅಂಟ್ರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಈಗ ಲೆಟ್ಸ್ ಸೇ ಇದೊಂದು ಪಾಲಿಟಿನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಪಾಲಿಟಿ ಏನ್ ಪಾರ್ಟ್ ಮಾಡ್ಕೊಂಡಿರ್ತಿದ್ದೆ, ಅಲ್ಲದನ್ನ ಬರ್ಕೊಂತಿದ್ದೆ. ಬರ್ಕೊಂಡು ಎಕ್ಸಾಮ್ಸ್ಗೆ ಏನ್ ರಿಲೆವೆಂಟ್ ಇದೆ ಅವ್ರು ಕೊಡ್ತಿರುವಂತ ಕಂಟೆಂಟ್, ಅದನ್ನ ಅಲ್ಲಿ ನೋಟ್ ಮಾಡ್ಕೊಂತಿದ್ದೆ. ನನಗೆ ರಿವಿಷನ್ ಬೇಕು ಅಂತ ಹೇಳಿ ನೆಕ್ಸ್ಟ್ ನಾನು ಅದನ್ನ ಲಕ್ಷ್ಮೀಕಾಂತ್ನ ಓದ್ಬೇಕಾದ್ರೆ ನನಗೆ ಈಸಿಯಾಗಿ ಅರ್ಥ ಆಗ್ಬಿಡೋದು. ನಾನು ಆಲ್ರೆಡಿ ಇದನ್ನ ಕವರ್ ಮಾಡಿದ್ದೀನಿ, ಒಂದ್ ಕಡೆ ಕೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನನಗೆ ಅರ್ಥ ಆಗಿದೆ. ಸೊ ನಾನು ಬುಕ್ಕಲ್ಲಿ ಓದ್ಬೇಕಾದ್ರೆ ತುಂಬಾ ಈಸಿ ಆಗ್ಬಿಡೋದು. ಎಷ್ಟೋ ಸರಿ ನನಗೆ ಬುಕ್ಸ್ ಓದೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಕಂಟಿನ್ಯೂಸ್ ಆಗಿ 1 ವರ್ಷ 2 ವರ್ಷ ನಾನು ರೆಗ್ಯುಲರ್ ಆಗಿ ನೋಟ್ಸ್ ಮಾಡ್ತಿರೋದ್ರಿಂದ ನಮ್ಮ ಸಿಲೆಬಸ್ ಇರೋ ಅಷ್ಟು ಟಾಪಿಕ್ಸ್ ನನ್ನ ನೋಟ್ಸ್ ಅಲ್ಲೇ ಇರೋದು ಸರ್. ಯಾಕಂದ್ರೆ ನ್ಯೂಸ್ ಪೇಪರ್ಸ್ ಎಲ್ಲ ಇವೆಂಟ್ಸ್ ಬರುತ್ತೆ, ಪಾಲಿಟಿ ಬರುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬರುತ್ತೆ, ಜಿಯೋಗ್ರಫಿ ಬರುತ್ತೆ. ಕೆಲವೊಂದ್ ಕಡೆ ಸೈಕ್ಲೋನ್ ಆದ್ರೆ ಆ ಸೈಕ್ಲೋನ್ ಬೇಸಿಕ್ಸ್ ಬೇಕಿರುತ್ತೆ, ನಮ್ಗೆ ಬೇಸಿಕ್ಸ್ ಅರ್ಥ ಆಗಲ್ಲ ಸರ್. ನಾವು ಈ ತರ ವಿಡಿಯೋಸ್ ನೋಡ್ಕೊಂಡು ಅಲ್ಲಿ ನೋಟ್ಸ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಬೇಸಿಕ್ಸ್ ಚೆನ್ನಾಗಿ ಗೊತ್ತಾಗಿದೆ. ನಾನು NCERT ನಲ್ಲಿ ಓದ್ಬೇಕಾದ್ರೆ ಅದ್ರ ಅವಶ್ಯಕತೆನೇ ಇಲ್ಲ ನನಗೆ. ನಾನು ಆಲ್ರೆಡಿ ಓದಿದ್ದೀನಿ, ರಿವೈಸ್ ಮಾಡಿದ್ದೀನಿ, ಮತ್ತೆ ಓದ್ಬೇಕು ಅನ್ನೋ ಅವಶ್ಯಕತೆನೇ ಬರೋದಿಲ್ಲ. ಆ ರೀತಿಯಾಗಿ ಕವರ್ ಮಾಡ್ತೀನಿ.
ಒಂದ್ಸತಿ ಬೇಸಿಕ್ಸ್ ಓದ್ಬಿಟ್ಟು ನಮ್ದೇ ಸ್ವಂತ ನೋಡ್ಸ್ಕೊಂಡ್ರೆ ಮತ್ತೆ ಓದೋ ಅವಶ್ಯಕತೆ ಇರಲ್ಲ. ಹೌದು ಸರ್. ಅದ್ರ ಅದು ನೀವು ಹೇಳಿದಂಗೆ ಮ್ಯಾಕ್ಸಿಮಮ್ ವಿಡಿಯೋ ನೋಡ್ಕೊಂಡು ಅದನ್ನ ಅಪ್ಡೇಟ್ ಮಾಡ್ಕೋಬಹುದು, ಇನ್ನು ಕ್ಲಾರಿಟಿ ತಗೋಬಹುದು. ಒಂದು ಒಟ್ಟ ಬೇಸಿಕ್ಸ್ ರೀಡಿಂಗ್ ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು ಫಸ್ಟ್ ಟೈಮ್. ಆಮೇಲೆ ಬೇಕಾದ್ರೆ ನೋಟ್ಸ್ ಮಾಡ್ಕೊಂಡು ಅದನ್ನ ನೀವು ತೆಗೆದಿಟ್ಬಿಡಿ, ನೆಸೆಸಿಟಿ ಇಲ್ಲ. ಇನ್ನೊಂದು ಈಗ ಮೊದಲು ಏನಾಗಿದೆ, ಈ PCPS ಹುಡುಗರಿಗೆ ಲಿಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಎರಡು ಬುಕ್ ಓದಿದ್ರೆ ಸಾಕಪ್ಪ ನಾನು ಆಗ್ಬಿಡ್ತೀನಿ, ಇದು ಯಾವ್ದೋ ಒಂದು ಮ್ಯಾಗಝಿನ್, ಒಂದು ನನ್ನ ಹೆಸರು ಹೇಳಲ್ಲ, ಬುಕ್ ಹೆಸರುಗಳು ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತದು. ಯಾವ್ದೋ ಒಂದು ಬುಕ್ ಓದಿದ್ರೆ ಇದು PS ಆಗ್ಬಿಡ್ತೀವಿ, ಇಟ್ಸ್ ಪಾಸಿಬಲ್? ಇಲ್ಲ ಸರ್, ಖಂಡಿತ ಇಲ್ಲ. ಲಿಮಿಟ್ ಮಾಡ್ಕೊಳ್ಳೋದು ಒಳ್ಳೇದೇನೆ ಸರ್. ಸೋರ್ಸಸ್ ನ ಲಿಮಿಟ್ ಆಗಿ ಇಟ್ಕೊಂಡು ಮಾಡೋದು ಒಳ್ಳೇದೇನೆ. ಹಂಗಂತೇಳಿ ಜಸ್ಟ್ ಒಂದ್ ಬುಕ್ 2 ಬುಕ್ ಇಂದ ಮಾಡೋದಕ್ಕೆ ನಾನು ಅದನ್ನ ಕ್ಲಾರಿಟಿ ಕೊಡ್ತೀನಿ. ಲಿಮಿಟ್ ಅಂದ್ರೆ ಈಗ ಅಕಸ್ಮಾತ್ ಈಗ ಸೈನ್ಸ್ ಗೆ ಅಂದ್ರೆ ಇಷ್ಟು ಓದಿದ್ರೆ ಇಷ್ಟು ಬುಕ್ಸ್ ಬೇಸಿಕ್ಸ್ NCERT ಅಥವಾ DSRT ಓದ್ಬಿಟ್ಟು ಲೂಸೆಂಟೋ ಅಥವಾ ಇನ್ನೊಂದು ಯಾವ್ದೋ KM ಸುರೇಶ್ ಅನ್ಕೊಳ್ಳಿ, ಅದರ ಒಂದು ತಗೊಂಡು ಇಟ್ಕೊಂಡು ಕನ್ನಡ ಮೀಡಿಯಂ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಮೀಡಿಯಂ ಲೂಸೆಂಟ್ ಅಷ್ಟು ಅದ್ಬಿಟ್ಟು ಇಲ್ಲ ಒಂದು ಕಂಬೈನ್ಡ್ ಬುಕ್ ಬರ್ತಾ ಗೊತ್ತಾ ನಿಮ್ಗೆ, ಹಿಸ್ಟ್ರಿ, ಪೊಲಿಟಿಕ್ಸ್, ಜಿಯೋಗ್ರಫಿ, ಅದ್ರಿಂದ ಇಟ್ಸ್ ಪಾಸಿಬಲ್ PSA PC ಕ್ಲಿಯರ್ ಮಾಡಕ್ ಆಗಲ್ಲ. ಆಕ್ಚುಲಿ ನಾನು ನೋಡಿದ್ದೀನಿ ಸರ್ ಬುಕ್ಸ್ ಎಲ್ಲ, ನಾನು ಓದಿದ್ದೀನಿ ಇಲ್ಲ ಅಂತ ಹೇಳಲ್ಲ. ಬಟ್ ಇವೆಲ್ಲ ಮುಗಿಸಿ ಅಷ್ಟೇನೆ ಅದನ್ನ ಸಪ್ಲಿಮೆಂಟರಿ ಆಗಿ ಓದ್ಕೊಂಡಿದ್ದೀನಿ ಹೊರತು ಅದನ್ನೇ ಪೂರ್ತಿ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಂತೂ ಓದಕ್ಕಾಗಲ್ಲ. ಬಟ್ ಒಂದೇನಂದ್ರೆ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಗೆ ಒಂದು ಬುಕ್ ಆದ್ರೂ ಓದಿ ಅಂತ ಅಷ್ಟೇ. ಈಗ NCERTs 6th to 10th ತನಕ ನಿಮ್ಗೆ ಓದೋಕ್ಕಾಗೋದಿಲ್ಲ ಅಂತಂದ್ರೆ ಯಾವ್ದಾದ್ರು 11th 12th ಅಥವಾ DSCRT ನಲ್ಲಿ 11th 12th ಅಥವಾ 10th ಅದ್ರ ಒಂದು ಓದಿ, ಜಸ್ಟ್ ಒಂದು ರೆಫರೆನ್ಸ್ ಬುಕ್ ಇಟ್ಕೊಂಡು ಓದಿ. ಜೊತೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್, ಕರೆಂಟ್ ಅಫೇರ್ಸ್, ಯಾವ್ದಾದ್ರು ಒಂದು ಮ್ಯಾಗಝಿನ್. ಈ ತರದ ಮ್ಯಾಗಝಿನ್ ಓದ್ಬೇಕು ಅನ್ನೋದೇನಿಲ್ಲ ಸರ್, ಎಲ್ಲಾ ಮ್ಯಾಗಝಿನ್ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡ್ತಾರೆ. GK ಟುಡೇ ಬರುತ್ತೆ, ಸ್ಪರ್ಧಾ ವಿಜೇತ ಬರುತ್ತೆ, ಸ್ಪರ್ಧಾ ಅರಿವು ಬರುತ್ತೆ, ಕನ್ನಡದಲ್ಲಿ ಮಾಡೋರಿಗೆ. ಜಸ್ಟ್ ಯಾವ್ದಾದ್ರು ಒಂದಕ್ಕೆ ಸ್ಟಿಕ್ ಆಗಿ ಅಂತ ಯಾವ್ದಾದ್ರು ಆಯ್ತು, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ, ನಿಮ್ಗೆ ಲ್ಯಾಂಗ್ವೇಜ್ ಯಾವ್ದು ಕಂಫರ್ಟಬಲ್ ಆಗುತ್ತೆ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದು ಫಾಲೋ ಮಾಡಿ ರೆಗ್ಯುಲರ್ ಆಗಿ ಅದನ್ನ ರಿವೈಸ್ ಮಾಡಿ. ಲಿಮಿಟ್ ಮಾಡ್ಕೊಂಡ್ಬಿಡ್ತಾರೆ, ಎಷ್ಟೋದ್ರೆ ಸಾಕು ಇಷ್ಟೇ ಅದು. ಬಟ್ ನನ್ನ ಒಪಿನಿಯನ್ ಇದು, ಸೋರ್ಸಸ್ ಲಿಮಿಟ್ ಮಾಡ್ಕೋಬೇಕು, ನಾಲೆಡ್ಜ್ ಲಿಮಿಟ್ ಮಾಡ್ಕೋಬೇಕು. ಹೌದು, ನೀವು ಸೋರ್ಸ್ ಲಿಮಿಟ್ ಇಟ್ಕೊಂಡು ನಾಲೆಡ್ಜ್ ಎಕ್ಸ್ಟೆಂಡ್ ಮಾಡ್ಬೇಕು, ಅದ್ರ ಬಗ್ಗೆ ಅನಾಲಿಟಿಕಲ್ ಥಿಂಕಿಂಗ್ ಮಾಡ್ತಾ ಹೋಗ್ಬೇಕು, ಅವಾಗ ಇದಾಗುತ್ತೆ. ನಮ್ಮ ಹುಡುಗರು PC ಓದೋ ಹುಡುಗರು ಏನ್ ಮಾಡ್ತಾರೆ, ಯೂಶಲಿ ಇಷ್ಟೋದ್ರು ಸಾಕು ಅಂತ ಓದ್ಬಿಡ್ತವೆ, ಅದರಲ್ಲಿ 60 ಕ್ವಶನ್ಸ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದ್ 2-3 ಕ್ವಶನ್ ಮಾಡೋ ಎಬಿಲಿಟಿನ ಬೆಳೆಸ್ಕೊಂಡಿರಲ್ಲ, ಅದರಿಂದ ಫೇಲ್ ಆಗಿ 1 year 2 years ಆಗ್ಬಿಡ್ತಾರೆ. ಅದಕ್ಕೆ ಹೇಳೋದು, ಓದೋದು ಚೆನ್ನಾಗಿ ಓದ್ಬಿಡಿ, ಅದು ಯಾವ ಎಕ್ಸಾಮ್ಸ್ ಹೆಲ್ಪ್ ಆಗಿ. ಈಗ ನೀವು ಬರೀ PSI ಅಂತ ಓದ್ಲಿಲ್ಲ, ಇವನ್ UPSC KPSC ಎಲ್ಲ ಎಕ್ಸಾಮ್ಸ್ ಹೋಲಿಸ್ಟಿಕ್ ಆಗಿ ಓದೋದ್ರಿಂದ ನೀವು ಯಾವ್ದೇ ಎಕ್ಸಾಮ್ ಬರ್ದ್ರು ಅದು ಕ್ಲಾರಿಟಿ ಸಿಗ್ತೈತೆ, ನಿಮ್ಗೆ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ತುಂಬಾ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀರಾ, ಅದಕ್ಕೆ ಹೇಳೋದು ನಿಮ್ಮ ಆತರ ಹೋಲಿಸ್ಟಿಕ್ ಅಪ್ರೋಚ್ ಎಲ್ಲ ಎಕ್ಸಾಮ್ಸ್ ಹೆಂಗಿರ್ಬೇಕು ಸರ್. ಅದು ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಸರ್. ಅದರಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಏನಿದೆ ಸರ್, ಇವನ್ ನೀವು 1 ವರ್ಷ 2 ವರ್ಷ ಗ್ಯಾಪ್ ತಗೊಂಡ್ರು ಆ ಬೇಸಿಕ್ಸ್ ಏನಿದೆ ಅದನ್ನ ಮರಿಬಾರ್ದು. ಈಗ ಕರೆಂಟ್ ಇವೆಂಟ್ಸ್ ಆಗಿರ್ಬೋದು, ಒಂದಷ್ಟು ಫ್ಯಾಕ್ಚುಯಲ್ ವಿಚಾರಗಳಾಗಿರ್ಬೋದು, ಮನುಷ್ಯ ಅಂದ್ಮೇಲೆ ನ್ಯಾಚುರಲ್ ಆಗೋದು ಮರಿತಾನೆ. ಬಟ್ ಈ ಬೇಸಿಕ್ಸ್ ಅಂತ ಬಂದ್ರೆ ಈಗ ಇನ್ಫ್ಲೇಷನ್ ಅಂತ ಏನು ಅಂತಂದ್ರೆ, ಈಗ 2 ವರ್ಷ ಆದ್ಮೇಲೆ ಕೇಳಿದ್ರು ಇನ್ಫ್ಲೇಷನ್ ಅಲ್ವಾ ಸರ್. ಈಗ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಓಕೆ, ಈಗ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಇದೇನೆ, ನಾನು ಅದನ್ನ ಓದೋ ಅವಶ್ಯಕತೆ ಇಲ್ಲ ಸರ್, 2 ವರ್ಷ ಆದ್ರೂ ನನಗೆ ನೆನಪಿರುತ್ತೆ. ಸೊ ಹಂಗಾಗಿ ಈ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಏನಿದೆ ಸರ್, ಇದನ್ನ ಫಸ್ಟ್ ನಾವು ಎನ್ಶೋರ್ ಮಾಡ್ಕೊಬೇಕು. ಇದೆಲ್ಲ ಬರಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಈ ಬುಕ್ಸ್, ಬೇಸಿಕ್ ಬುಕ್ಸ್ ಏನಿದೆ ಓದಲೇಬೇಕು ಸರ್. ಇದನ್ನ ಫಂಡಮೆಂಟಲ್ಸ್ ಏನಿದೆ ಇದನ್ನ ನೀಟಾಗಿ ಮಾಡ್ಕೊಂಡು, ಇವನ್ ನೀವು 6 months 7 months ಗ್ಯಾಪ್ ಇಟ್ಕೊಂಡು ಕರೆಂಟ್ ಅಫೇರ್ಸ್ ಜೊತೆ ಸಪ್ಲಿಮೆಂಟ್ ಮಾಡ್ಕೊಂಡು ಯಾವುದೇ ಎಕ್ಸಾಮ್ ಆದ್ರೂ ಕ್ಲಿಯರ್ ಮಾಡ್ಬೋದು ಸರ್. ಇವನ್ ನಾವು UPSC ಕಂಡಕ್ಟ್ ಮಾಡಲಿ, ಇನ್ನೊಂದು ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡಲಿ, KPSC ಮಾಡಲಿ, KA ಮಾಡಲಿ, ಬೇಸಿಕ್ಸ್ ಚೇಂಜ್ ಆಗಲ್ಲ. ಅದೇ ಪಾಲಿಟಿನೇ, ಅದೇ ಎಕಾನಮಿನೇ, ಜಿಯೋಗ್ರಫಿ ಅಲ್ಲಿಂದನೇ ಬರುತ್ತೆ, ಅದೇ ಬುಕ್ಸ್ ಅದೇ ಕ್ವಶನ್ಸ್. ಸೊ ಏನು ಚೇಂಜಸ್ ಆಗಲ್ಲ. ಚೇಂಜಸ್ ಆದ್ರೆ ಜಸ್ಟ್ ಕರೆಂಟ್ ಇವೆಂಟ್ಸ್, ಕರೆಂಟ್ ಅಫೇರ್ಸ್, ಸ್ವಲ್ಪ ಅಡಿಷನಲ್ ಆಗಿ ಏನಾದ್ರು ಸ್ವಲ್ಪ ಔಟ್ ಆಫ್ ಸಿಲೆಬಸ್ ತರ ಏನೋ ಬೇರೆ ಕಾಂಟೆಕ್ಸ್ಟಲ್ ಕ್ವಶನ್ಸ್ ಬರ್ಬೋದು. ಇವನ್ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೂ ಏನೋ ಐಡಿಯಾನೇ ಇಲ್ಲ, 4 ಆಪ್ಷನ್ಸ್ ಕೊಟ್ಟಿದ್ರೆ 4 ಆಪ್ಷನ್ಸ್ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಬಿಟ್ಬಿಟ್ಟು ನೆಕ್ಸ್ಟ್ ಗೊತ್ತಿರೋ ಕ್ವಶನ್ಸ್ ಅಟೆಂಡ್ ಮಾಡೋದನ್ನು ಬೆಟರ್. ನಿಮ್ದು ಮೆಚುರಿಟಿ ಪಕ್ಕ ಇದೆ, ಯಾಕಂದ್ರೆ UPSC ಆಸ್ಪಿರೆಂಟ್ಸ್ ಯಾವ ತರ ಯೋಚನೆ ಮಾಡ್ತಾರೆ, ನೀವು ಆ ತರ ಮೈಂಡ್ ಸೆಟ್ ಇದೆ ಅಂತ ಆಕ್ಚುಲಿ ನಿಜ ಹೇಳ್ತೀನಿ. ಅದಕ್ಕೆ ನೀವು ಇಷ್ಟು ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಅನ್ಕೊಂತೀನಿ. ಇನ್ನೊಂದು ಮೊದಲು ಮೈಂಡ್ ಸೆಟ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಎಷ್ಟೇ ಹೋದ್ರೆ, ನನಗೆ ಎಕ್ಸಾಂಪಲ್ ನಾನು ಹೇಳ್ತೀನಿ, ಮೊನ್ನೆ ಫಸ್ಟ್ ಪ್ರಿಲಿಮ್ಸ್ ಆಯ್ತಲ್ಲ, KPSC ಪ್ರಿಲಿಮ್ಸ್ ಆಯ್ತಲ್ಲ, ರೀ ಎಕ್ಸಾಮ್ಗಿನ ಮುಂಚೆ ನಾನು ತುಂಬಾ ವರ್ಷ ಗ್ಯಾಪ್ ಆಗಿತ್ತು. ನಂದು ಎಕ್ಸಾಮ್ ಯಾವ್ದು ಬರ್ದಿರ್ಲಿಲ್ಲ, ತುಂಬಾ ವರ್ಷ 4 years ಗ್ಯಾಪ್ ಆಗ್ಬಿಟ್ಟಿತ್ತು. ಯಾವ ಎಕ್ಸಾಮ್ ಬರ್ದಿರಲಿಲ್ಲ, ಡ್ಯೂಟಿ ಮಾಡ್ಕೊಂಡಿದ್ದು. ನನಗೆ ಎಷ್ಟು ನರ್ವಸ್ ಆಯ್ತು ಅಂತಂದ್ರೆ, ನಾನು ಒಂದ್ ಸಣ್ಣ ನೀವು ಹೇಳಿದ್ರೆ ನಗ್ತಿ. ಆಕ್ಚುಲಿ ಈ ರಾಜ್ಯಸಭೆಗೆ ನಾವು ನೇಮಕ ಮಾಡ್ಕೊಂತೀವಲ್ಲ ಸದಸ್ಯರನ್ನ, ಯಾವೊಂದು ಕಾನ್ಸ್ಟಿಟ್ಯೂಷನ್ ಬಾರೋ ಮಾಡ್ಕೊಂಡಿದ್ದು ಕ್ವಶನ್ಸ್ ಕೇಳಿದ್ದಾರೆ. ನನಗೆ ಗೊತ್ತು ಅದು ಸೌತ್ ಆಫ್ರಿಕಾ ಅಂತ, ತಪ್ಪಾಗಿ ಬಂದಿದ್ದೀನಿ ಅಲ್ಲಿ. ಅಂದ್ರೆ ಲೈಕ್ ಆ ಸಿಲಿ ಮಿಸ್ಟೇಕ್, ಏನ್ ಸರ್ ನೀವು ಈ ತರ ಮಾಡಿದ್ರ ಅಂತ ಅನ್ಬೋದು. ಬಟ್ ಅಂದ್ರೆ ಎಕ್ಸಾಮ್ ಟೆನ್ಷನ್, ಆಂಗ್ಸೈಟಿ ಅಂತರ್ನು ಬೇಕಾದ್ರೆ ಡೆಸ್ಟ್ರಾಯ್ ಮಾಡಕ್ ಬಿಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ಎಕ್ಸಾಮ್ ಮೈಂಡ್ ಸೆಟ್ ಯಾವ ತರ ಇರಬೇಕು. ಈಗ ನೀವು PSI ಬರೀ PC ಬರೀ ಎಕ್ಸಾಮ್ ಮೈಂಡ್ ಸೆಟ್ ಒಂದೇ ತರ ಇರುತ್ತೆ, ಲೆವೆಲ್ ಆಫ್ ದಿ ಡಿಫಿಕಲ್ಟೀಸ್ ಲೆವೆಲ್ ಬೇರೆ ತರ ಇರುತ್ತೆ, ಬಟ್ ಪ್ರೆಷರ್ ಮಾತ್ರ ಒಂದೇ ಇರುತ್ತೆ. ನೀವು ಅದನ್ನ ಹೆಂಗೆ PSI ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು ಬರೀತಾ ಇರ್ಬೇಕಾದ್ರೆ, UPSC ತುಂಬಾ ಫಿಲಿಮ್ಸ್ ಬರ್ದಿದ್ದೀರಾ, ಮತ್ತೆ ಆಪ್ಟಿಟ್ಯೂಡ್ ಮಾಡ್ಬೇಕಾದ್ರೆ ನೀವು ಅಷ್ಟೊಂದು ಹೇಳಿದ್ರೆ ನನಗೆ ಸರ್ ಅದು ಆಂಗ್ಸೈಟಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿ ಏನೊಂದು UPSC ಕ್ಲಿಯರ್ ಆಗ್ತಾ ಇಲ್ಲ ಅಂತ. ಅದನ್ನ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಎಕ್ಸಾಮ್ಸ್ ಮೈಂಡ್ ಸೆಟ್ ಅಂತ ಸರ್? ಮೊದಲನೇದಾಗಿ ಹೆಚ್ಚಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು ಸರ್. ರಿಸಲ್ಟ್ಸ್ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಎಫರ್ಟ್ಸ್ ಅಷ್ಟೇ ನಮ್ದು ಅಂತ ಅಷ್ಟೇ. ನಾವು ರೆಗ್ಯುಲರ್ ಎಫರ್ಟ್ಸ್ ಆಗ್ತಾ ಹೋದ್ರೆ, ನಮ್ ಕೆಲಸನ ಮಾಡ್ತಾ ಹೋದ್ರೆ ರಿಸಲ್ಟ್ಸ್ ಆಟೋಮೆಟಿಕಲಿ ಬರುತ್ತೆ ಅಂತ.
ಎರಡನೇದಾಗಿ ಸರ್ ಎಕ್ಸಾಮ್ ಹಾಲ್ ನಲ್ಲಿ ಯಾವ್ದು ನಮ್ ಕಂಟ್ರೋಲ್ ಇರಲ್ಲ, ಆ ರಿಸಲ್ಟ್ಸ್ ಅನ್ನೋದು ನಮ್ ಕಂಟ್ರೋಲ್ ಇರಲ್ಲ. ಹೌದು. ಜಸ್ಟ್ ನೀವು ನಿಮ್ಮ ಮೈಂಡ್ ನ ಕಾಮಾಗಿ ಇಟ್ಕೊಬೇಕು, ಸ್ವಲ್ಪ ಫೋಕಸ್ಡ್ ಆಗಿರ್ಬೇಕು. ನೀವು ತುಂಬಾ ಚೆನ್ನಾಗಿ ರಿವೈಸ್ ಮಾಡ್ಕೊಂಡಿದ್ದೀರಾ, ಎಲ್ಲಾನು ಕವರ್ ಮಾಡ್ಕೊಂಡು ಹೋಗಿದ್ದೀರಾ ಅಂದ್ರೆ ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಬರುತ್ತೆ. ಸ್ವಲ್ಪ ಆ ಭಯದ ವಾತಾವರಣ ಸುತ್ತ ನೋಡಿದಾಗ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು. ನಮ್ಗೆ ಬೇಕಿರೋದಷ್ಟು ಒಂದ್ ಸೀಟ್ ಅಷ್ಟೇ, ಕಾಂಪಿಟೇಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೈಂಡ್ ಕಾಮ್ ಆಗಿರ್ಬೇಕು. ಸ್ವಲ್ಪ ಅದಕ್ಕೆ ಬೇಕಾದ್ರೆ ನೀವು ಮೆಡಿಟೇಷನ್ ಮಾಡ್ಬೋದು, ಇಲ್ಲ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ರನ್ನಿಂಗ್ ಮಾಡ್ಬೋದು, ಒಳ್ಳೆ ಊಟ, ಅದನ್ನ ಬ್ಯಾಲೆನ್ಸ್ ಡಯಟ್ ನಾವು ಮೇಂಟೈನ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ಟ್ರೆಸ್ ಇದೆಲ್ಲ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಅಂತ ಅನ್ಸಿದಾಗ ಫ್ರೆಂಡ್ಸ್ ಜೊತೆ ಕೂತು ಮಾತಾಡಿ ಸ್ವಲ್ಪ. ನೀವೇನ್ ಮಾಡ್ತಾ ಇದ್ರಿ ಯೂಶಲಿ? ಸರ್ ನಾವು ಫ್ರೆಂಡ್ಸ್ ಇದ್ವಿ, ರೂಮ್ಮೇಟ್ಸ್ ಎಲ್ಲರೂ UPSC ಪ್ರಿಪರೇಷನ್ ಮಾಡ್ತಿದ್ದವ್ರೆ. ನಮ್ಗೆ ಸ್ಟ್ರೆಸ್ ಅಂತ ಅನಿಸಿದಾಗ ನಾವು ಹೊರಗಡೆ ಹೋಗ್ತಿದ್ವಿ, ದೇವಸ್ಥಾನಗಳಿಗೆ ಹೋಗ್ತಿದ್ವಿ, ಮಾತಾಡ್ತಿದ್ವಿ, ಇಲ್ಲ ಕ್ರಿಕೆಟ್ ಆಡ್ತಿದ್ವಿ ರೆಗ್ಯುಲರ್ ವೀಕ್ಲಿ ಒನ್ಸ್ ಲೈಬ್ರರಿನಲ್ಲಿ ಓದ್ಬೇಕಾದ್ರೆ. ಸೊ ಈ ತರ ಬೇರೆ ಬೇರೆ ಏನು ಒಳ್ಳೆ ಹವ್ಯಾಸಗಳಿದೆಯೋ ಅದ್ರ ಮುಖಾಂತರ ಸ್ಟ್ರೆಸ್. ಕಾನ್ಫಿಡೆನ್ಸ್ ಅಂದ್ರೆ ನೀವು ಕಾನ್ಫಿಡೆನ್ಸ್ ಇರಬೇಕು ಅಂದ್ರೆ ಯಾವ ರೀತಿ ಕಾನ್ಫಿಡೆನ್ಸ್ ನಿಮ್ ಪ್ರಕಾರ? ಏನು ಯಾವ್ದು ಕಾನ್ಫಿಡೆನ್ಸ್ ಇರಬೇಕು ಎಕ್ಸಾಮ್ಗೆ? ಸರ್ ಕಾನ್ಫಿಡೆನ್ಸ್ ಅಂತ ಅಂದ್ರೆ ಅವನು ಏನೇ ಕೊಟ್ರು ನಾನು ಹೋಗಿ ಅಟೆಂಡ್ ಮಾಡಿ ಫೇಸ್ ಮಾಡಿ ಬರ್ತೀನಿ ಅನ್ನೋದು. ಯಾಕಂದ್ರೆ ಅವನು ನಾವು ಎಕ್ಸಾಮ್ ನ ಕಂಟ್ರೋಲ್ ಮಾಡ್ಬೇಕೆ ಹೊರತು ಅವ್ರು ನಮ್ ಕಂಟ್ರೋಲ್ ಮಾಡೋ ರೀತಿ ಆ ಸಿಚುವೇಶನ್ ಬರ್ಸ್ಕೊಂಬಾರ್ದು ಅಂತ ನನ್ನ ಒಪಿನಿಯನ್. ಈಗ ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ, ಅಷ್ಟು ನಾನು ಕರೆಕ್ಟ್ ಆಗಿ ಮಾಡಿದ್ದೀನಿ, ಆನೆಸ್ಟ್ ಆಗಿ ಮಾಡಿದ್ದೀನಿ, ಡಿಸಿಪ್ಲಿನ್ ಆಗಿ ಮಾಡಿದ್ದೀನಿ ಅಂತಂದ್ರೆ ಅಲ್ಲಿ ಏನೇ ಬಂದ್ರು ನಾನು ಹೋಗಿ ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಮತ್ತೆ ಇನ್ನು ಫ್ರೆಂಡ್ಸ್ ಇದ್ರಿ ಅಂತ ಹೇಳಿದ್ರಿ, UPSC ಡಿಸ್ಕಷನ್ ಮಾಡ್ತಿದ್ರ, ಗ್ರೂಪ್ ಡಿಸ್ಕಷನ್ ಇಂಪಾರ್ಟೆಂಟ್ ಆಗುತ್ತಾ? ಅದರಿಂದ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗುತ್ತಾ ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ ಮಾಡೋದ್ರಿಂದ? ಒಂದೇ ಒಂದು ವೇವ್ ಲೆಂತ್ ಇರೋ ಫ್ರೆಂಡ್ಸ್ ಸೇರ್ಕೊಂಡ್ರೆ ಅದು ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ? ಸರ್ ಡಿಪೆಂಡ್ಸ್ ಸರ್, ಕೆಲವೊಬ್ಬರಿಗೆ ಅದು ಒಂಥರ ಯೂಸ್ಫುಲ್ ಆಗುತ್ತೆ, ಇನ್ನೊಂದಷ್ಟು ಜನ ಬೇರೆ ಬೇರೆ ಡಿಸ್ಕಷನ್ಸ್ ಅಲ್ಲಿ ಅದನ್ನ ಒಂಥರ ಲಾಸ್ಟ್ ಆಗಿ ಡಿಸ್ಕಷನ್ನೇ ಆಗಲ್ಲ ಅಲ್ಲಿ. ಬಟ್ ಈಗ ಹೇಳ್ತಲ್ಲ ಸರ್, ಈಗ ನಮ್ದೇ ಒಂದು ಐಡಿಯಾ ಇರುತ್ತೆ, ಇನ್ನೊಬ್ರದೇ ಇನ್ನೊಂದು ಐಡಿಯಾ ಇರುತ್ತೆ. ಆ ಎರಡು ಒಂದು ಅಪ್ರೋಚ್ ಸಿಕ್ಕಿದ್ರೆ ಎಲ್ಲೋ ಒಂದ್ ಕಡೆ ಯೂಸ್ಫುಲ್ ಆಗುತ್ತೆ, ಒಂದು ಡೈವರ್ಸಿಫೈಡ್ ಆಗುತ್ತೆ ನಮ್ಮ ಅಪ್ರೋಚ್ ಅನ್ನುವಂಥದ್ದು. ನಾವು ಡಿಸ್ಕಷನ್ಸ್ ಮಾಡ್ತಿದ್ವಿ, ಇವನ್ FDA ಇನ್ನೊಂದು ಗ್ರೂಪ್ C ಟೈಮಲ್ಲೆಲ್ಲ ಸುಮಾರು ಟಾಪಿಕ್ಸ್ ಮೇಲೆ ಡಿಸ್ಕಸ್ ಮಾಡ್ತಿದ್ವಿ. ಎಲ್ಲೊಂದ್ ಕಡೆ ಕ್ಲಾರಿಟಿ ಬರುತ್ತೆ. ಈಗ ನಾನೇ ಒಂದ್ ರೀತಿ ಅರ್ಥ ಮಾಡ್ಕೊಂಡಿರ್ತೀನಿ, ಬಟ್ ಇನ್ನೊಂದು ರೀತಿ ಹೇಳಿದಾಗ ಓಕೆ ಅದು ಇದೆ ಅನ್ನೋ ಥರ ಬರುತ್ತೆ. ಸೊ ಇವನ್ ನಾನು PTC ಟ್ರೈನಿಂಗ್ ಅಲ್ಲಿ ಇದ್ದಾಗಲೂ ಕೂಡ ತುಂಬಾ ಡಿಸ್ಕಷನ್ಸ್ ಮಾಡ್ತಿದ್ದೆ ನಮ್ಮ ಕಾಲೇಜ್. ಟ್ರೈನಿಂಗ್ ಇದ್ದಲ್ಲಿ PSC ಎಕ್ಸಾಮ್ ಬರ್ದಿದ್ರಲ್ವಾ? ಟ್ರೈನಿಂಗ್ ಅಲ್ಲಿ ಇಟ್ಕೊಂಡು ಬರ್ದಿದ್ರ? ಇನ್ನೊಂದು ಕೇಳಿದೆ, ನೀವು